ಸಂವಿಧಾನ 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 ಅಂಬೇಡ್ಕರ್ 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 ಸದ್ದು ಗದ್ದಲವನ್ನು ಮಾಡ್ತಾ ಇರುವಂಥದ್ದು. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ಅಶ್ವವೇಗ ಡಿಜಿಟಲ್ನ ಟೀಕೆ ಟಿಪ್ಪಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಸದನದಲ್ಲಿ ಕೇಂದ್ರದ ಪಾರ್ಲಿಮೆಂಟ್ನಲ್ಲಿ ಒಂದು ವಿಚಾರ ತುಂಬ ಜೋರಾಗಿ ಚರ್ಚೆ ಆಗ್ತಾ ಇದೆ. ಅದು ಸಂವಿಧಾನ 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 ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್. ಈ ಎರಡು ವಿಚಾರಗಳು ಬಹಳ ಸದ್ದು ಗದ್ದಲವನ್ನು ಮಾಡ್ತಾ ಇರುವಂಥದ್ದು. ಏನು ಚಳಿಗಾಲದ ಅಧಿವೇಶನದಲ್ಲಿ ಪಾರ್ಲಿಮೆಂಟ್ನಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳು ಈ ಸಂವಿಧಾನದ ವಿಚಾರವಾಗಿ ಬಹಳ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಒಂದು ಅರ್ಥಪೂರ್ಣವಾದಂಥ ಚರ್ಚೆ ಆಗಬೇಕಾಯಿತು. ಆದರೆ ಸಂವಿಧಾನದ ವಿಚಾರವನ್ನು ಇಟ್ಟುಕೊಂಡು ಬರೀ ಆರೋಪ ಪ್ರತ್ಯಾರೋಪಗಳನ್ನು ಮಾಡಲಾಗ್ತೇ ಹೊರತು ಒಂದು ಅರ್ಥಪೂರ್ಣವಾದಂಥ ಚರ್ಚೆಗಳಾಗಲಿಲ್ಲ. ಯಾಕೆ ಅಂದರೆ ನೋಡಿ, ಸಂವಿಧಾನದ ಆಶಯಗಳೇನು, ಸಂವಿಧಾನ ಯಾಕೆ ನಮ್ಮ ದೇಶಕ್ಕೆ ಮಹತ್ವ, ಸಂವಿಧಾನವನ್ನು ರಚನೆ ಮಾಡುವ ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮ ಏನು, ಮತ್ತು ಸಂವಿಧಾನ ಪ್ರತಿಯೊಂದು ಜೀವರಾಶಿಗೂ ಏನೆಲ್ಲ ಮಾನ್ಯತೆಯನ್ನು ಕೊಟ್ಟಿದೆ, ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಅದರ ಆಶಯಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲ ಆಡಳಿತ ಮತ್ತು ಪ್ರತಿಪಕ್ಷಗಳು ಏನೆಲ್ಲ ಮಾಡಬೇಕಾಗಿದೆ, ಮತ್ತು ಸಂವಿಧಾನದ ಆಶಯಗಳು ಏನೆಲ್ಲ ಹೇಳುತ್ತವೆ, ಎಲ್ಲಿ ಸಂವಿಧಾನಕ್ಕೆ ಧಕ್ಕೆ ಆಗ್ತಾ ಇದೆ, ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಈ ನೆಲದ ಪ್ರತಿಯೊಬ್ಬ ಪ್ರಜೆಗೂ ಏನು ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಹಕ್ಕುಗಳನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಾವು ಹೇಗೆ ಪ್ರಯತ್ನ ಪಡಬೇಕಾಗಿದೆ, ಆ ನಿಟ್ಟಿನಲ್ಲಿ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಹೇಗೆ ಕಾಪಿಟ್ಕೊಳ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಸಂವಿಧಾನಕ್ಕೆ ಅಪಚಾರ ತಂತು, ಧಕ್ಕೆ ತಂತು, ತುರ್ತು ಪರಿಸ್ಥಿತಿಯಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನು ತಾಳ್ತು ಅಂಥೇಳಿ ಆಡಳಿತ ಪಕ್ಷ ಹೇಳಿದ್ದು ಎನ್ ಡಿ ಎ ಪಕ್ಷದ ಮೇಲೆ ಈಗ ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಕಾಂಗ್ರೆಸ್ ಆಪಾದನೆ ಮಾಡಿದ್ದು ಎಲ್ಲವೂ ಕೂಡ ಬರೀ ಜಟಾಪಟಿಗೆ ಕಾರಣ ಆಯಿತೇ ವಿನಃ ನಿಜವಾಗಿಯೂ ಸಂವಿಧಾನದ ಕರ್ತವ್ಯಗಳು, ಆಶಯಗಳು, ಅದು ಏನು ಹೇಳೋದಕ್ಕೆ ಹೊರಟಿದೆ, ಅದರ ಮೂಲ ತತ್ವಗಳೇನು, ಸಂವಿಧಾನದ ಮೂಲ ತತ್ವಗಳಿಗೆ ಹೇಗೆ ಧಕ್ಕೆ ಆಗ್ತಾ ಇದೆ, ನಾವು ಹೆಂಗೆ ಕಾಪಾಡ್ಕೋಬೇಕು, ಈ ಎಲ್ಲ ವಿಚಾರಗಳು ಚರ್ಚೆ ಆಗಬೇಕಾಗಿತ್ತು. ಅದಾಗಿಲ್ಲ. ಸ್ನೇಹಿತರೆ, ಒಂದಂತೂ ನಿಜ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಮತ್ತು ಜೀವರಾಶಿಗಳಿಗೂ ಒಂದು ಜೀವಿಗಳಿಗೂ ಕೂಡ ಒಂದು ಮಾನ್ಯತೆ, ಸ್ವಾತಂತ್ರ್ಯ, ಹಕ್ಕು ಸಿಕ್ಕಿದೆ ಅಂದರೆ ಅದು ಸಂವಿಧಾನದಿಂದ ಮಾತ್ರ ಅಂಥೇಳಿ ನಾವೆಲ್ಲರೂ ಕೂಡ ಹೇಳಲೇಬೇಕಾಗುತ್ತೆ. ಅಂಥದ್ದೊಂದು ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ರಚನೆ ಮಾಡಿದ್ದಾರೆ ಅನ್ನುವಂಥದ್ದು. ಈಗ ನೋಡಿ, ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ, ಅತಿ ದೊಡ್ಡ ಸಂವಿಧಾನ ನಮ್ಮದು, ಲಿಖಿತ ಸಂವಿಧಾನ, ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ. ಆಮೇಲೆ ಈ ಸಂವಿಧಾನ ಎಷ್ಟು ಫ್ಲೆಕ್ಸಿಬಲ್ ಅಂದರೆ ಹತ್ತತ್ರ 106ಕ್ಕೂ ಹೆಚ್ಚು ತಿದ್ದುಪಡಿಗಳಾಗಿದ್ದಾವೆ. ಅಂದರೆ ಸಂವಿಧಾನ ಅಂದರೆ ಅದನ್ನು ಬದಲಾವಣೆ ಮಾಡಬೇಕು ಅಂತ ವಿಚಾರಗಳೇನೋ ಕೆಲವರೆಲ್ಲ ಏನೇನೋ ಮಾತಾಡ್ತಾರೆ. ಆ ಮಾತುಗಳಿಗೆ ಅರ್ಥನೇ ಇಲ್ಲ. ಈ ಬದಲಾವಣೆ ಅನ್ನೋದು ಅದು ಒಂದು ಹುಚ್ಚುತನದ ಹೇಳಿಕೆ. ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ. ಸಂವಿಧಾನವನ್ನು ಕಾಲಕ್ಕೆ ಅನುಸಾರವಾಗಿ ಮತ್ತು ಜನಮಾನಸಕ್ಕೆ ಅನುಸಾರವಾಗಿ ಜನರ ಮೌಲ್ಯಗಳನ್ನು, ಕರ್ತವ್ಯಗಳನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ತಿದ್ದುಪಡಿಗಳನ್ನು ಮಾಡ್ಬೋದು. ಅಂಥ ಒಂದು ಫ್ಲೆಕ್ಸಿಬಲ್ ಸಂವಿಧಾನಕ್ಕೆ ಇದೆ. ಆದರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಹೇಳಿದೆ, ಸಂವಿಧಾನಕ್ಕೆ ಯಾರೂ ಕೂಡ ಸಂವಿಧಾನದ ಆಶಯಗಳಿದಾವಲ್ಲ ಅದನ್ನು ಟಚ್ ಮಾಡೋದಕ್ಕಾಗಲ್ಲ ಅಂತ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ, ಇವನ್ನು ಯಾರೂ ಕೂಡ ಟಚ್ ಮಾಡೋದಕ್ಕಾಗಲ್ಲ. ಆ ಒಂದು ಸುಪ್ರೀಂ ಕೋರ್ಟ್ ಅಂಥದ್ದೊಂದು ಮಹತ್ತರವಾದಂಥ ವಿಚಾರವನ್ನು ಹೇಳಿರುವಂಥದ್ದು. ಈ ದೇಶದ ಪ್ರಜೆಗೆ, ಅದರಲ್ಲೂ ಸಂಸದರಿಗೆ, ಸಚಿವರುಗಳಿಗೆ, ಗೃಹ ಸಚಿವರುಗಳಿಗೆ, ಪ್ರತಿಪಕ್ಷದವರಿಗೆ ಎಲ್ರಿಗೂ ಕೂಡ ಈ ಸಂವಿಧಾನದ ಮಹತ್ವ ಬಹಳ ಮುಖ್ಯ ಆಗಬೇಕಾಗಿತ್ತು. ಕೇವಲ ಪುಸ್ತಕದಲ್ಲಿ ಇಟ್ಕೊಂಡು ಸಂವಿಧಾನಕ್ಕೆ ಕೈ ಮುಗಿದ್ಬಿಟ್ರೆ ಆಗಲ್ಲ. ಅದನ್ನು ಸರಿಯಾಗಿ ಅನುಸರಿಸುವಂಥ ಕೆಲಸವನ್ನು ಮಾಡಬೇಕು ಮತ್ತು ಅದನ್ನು ಕಾಪಾಡ್ಕೊಳ್ಬೇಕು. ಒಂದು ವಿಷಾದದ ವಿಚಾರ ಏನು ಅಂದರೆ, ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಈಗ ಒಂದು ಫ್ಯಾಷನ್ ಬಂದಿದೆ, ಎಲ್ಲರೂ ಅಂಬೇಡ್ಕರ್ 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 ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅಂಬೇಡ್ಕರ್ ಹೆಸರು ಬದಲಾಗಿ ಅವರು ದೇವರ ಹೆಸರನ್ನೇನಾದರೂ ಜಪ ಮಾಡಿದರೆ, ಹೇಳಿದರೆ ಪ್ರತಿಯೊಂದು 7 ಜನ್ಮದಲ್ಲೂ ಕೂಡ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಗೃಹ ಸಚಿವರು ಅಮಿತ್ ಶಾ ಏನಾದರೂ ಈ ದೇಶದ ಗೃಹ ಸಚಿವರಾಗಿ ಇದ್ದಾರೆ ಅಂತ ಅಂದರೆ ಅದಕ್ಕೆ ಸಂವಿಧಾನ ಕಾರಣ.
ಇವತ್ತು ಸಿದ್ದರಾಮಯ್ಯನವರೇನಾದ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಅದಕ್ಕೆ ಸಂವಿಧಾನ ಕಾರಣ. ಇವತ್ತು ನರೇಂದ್ರ ಮೋದಿ ಅವರು ಏನಾದರೂ ಅವರು ಬ್ಯಾಕ್ವರ್ಡ್ ಕ್ಲಾಸಸ್ ಏನಾದರೂ ಅವರು ದೇಶದ ಪ್ರಧಾನಿ ಆಗಿದ್ದಾರೆ ಅಂದರೆ ಅದಕ್ಕೆ ಸಂವಿಧಾನ ಕಾರಣ. ಅಂದರೆ ಅಂಬೇಡ್ಕರ್ ಬಗ್ಗೆ ಆಗಲಿ ಸಂವಿಧಾನದ ಬಗ್ಗೆ ಆಗಲಿ ತುಂಬ ಹಗುರವಾಗಿ ಮಾತಾಡಬಾರ್ದು. ಆಮೇಲೆ ಅವರು ತ್ಯಾಗ ಇಷ್ಟೊಂದೆಲ್ಲ ಈ ದೇಶ ಅವ್ರಿಗೆ ತುಂಬ ಅವಮಾನ ನೋವು ಸಂಕಟ ಎಲ್ಲ ಕೊಟ್ಟ ನಂತರವೂ ಕೂಡ ಈ ದೇಶಕ್ಕೊಂದು ಸಂವಿಧಾನ ಕೊಟ್ರಲ್ಲ, ಅದು ಸುಮ್ಮನೆನಾ? ಆಮೇಲೆ ಸಂವಿಧಾನ ಬರೆಯೋ ಸಂದರ್ಭದಲ್ಲಿ ಎಲ್ಲರೂ ಒಂದು ಟೀಮ್ ರೆಡಿಯಾಗಿತ್ತು. ಈ ಸಂವಿಧಾನ ಬರೆಯುವಂಥ ಒಂದು ಟೀಮ್ ಏನೇನೋ ಕಾರಣಗಳನ್ನು ಕೊಟ್ಟು, ನನಗೆ ಹುಷಾರಿಲ್ಲ, ಕೆಲವರು ತೀರ್ಕೊಂಡು ಹೋಗ್ತಾರೆ, ಕೆಲವರು ವಿದೇಶಕ್ಕೆ ಹೋಗ್ತಾರೆ, ಏನೇನೋ ಕಾರಣಗಳನ್ನು ಕೊಟ್ಟು ಎಲ್ಲರೂ ತಪ್ಪಿಸ್ಕೊಳ್ತಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಕೂತು ಸಂವಿಧಾನವನ್ನು ಬರೀತಾರೆ. ಆಮೇಲೆ ಬೇರೆ ಅಧ್ಯಯನ ಮಾಡ್ತಾರೆ, ಬೇರೆ ಬೇರೆ ದೇಶಗಳಲ್ಲಿ ಒಳ್ಳೊಳ್ಳೆ ವ್ಯಾಲ್ಯೂಸ್ ಏನಿದೆ ಅಂತ. ಆಮೇಲೆ ಜೊತೆಗೆ ಇನ್ನೊಂದು ಹೇಳ್ತಾರೆ, ಬುದ್ಧನ ವಿಚಾರಗಳನ್ನು ಒಂದಷ್ಟು ತೆಗೆದುಕೊಂಡಿದ್ದೀನಿ ಈ ಸಂವಿಧಾನದಲ್ಲಿ ಅಡಕ ಮಾಡೋದಕ್ಕೆ ಅಂತ. ಹಾಗಾಗಿ ಈ ದೇಶಕ್ಕೆ ಒಂದು ಮಹತ್ತರವಾದ ಕೊಡುಗೆ. ಇವತ್ತೇನಾದರೂ ಒಂದು ವ್ಯವಸ್ಥೆ ನಡೀತಿದೆ ದೇಶದಲ್ಲಿ ಅಂದರೆ ಅದಕ್ಕೆ ಕಾರಣ ಸಂವಿಧಾನ. ಅದನ್ನು ಬರೆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಹಾಗಾಗಿ ಹಗುರವಾಗಿ ಮಾತಾಡೋದನ್ನು ಯಾರೂ ಮಾಡಬಾರ್ದು ಅನ್ನುವಂಥದ್ದು. ಜೊತೆಗೆ ಏನು ಈಗ ಹೇಳ್ತಿದಾರಲ್ಲ, ಏನು ಫ್ಯಾಷನ್ ಕ್ರಿಯೇಟ್ ಆಗಿದೆ ಅಂತ ಅಮಿತ್ ಶಾ ಅವರು. ಸೊ ಅಂಥ ಮಾತುಗಳ ಬದಲಾಗಿ ಒಂದು ಗುರುತರ ಜವಾಬ್ದಾರಿಯಲ್ಲಿರುವಂಥವರು ಸಂವಿಧಾನವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಜೊತೆಗೆ ಈ ದೇಶದ ಪ್ರಜೆಗಳಿಗೆ ಏನು ಸಂವಿಧಾನ, ಆಶಯಗಳೇನು, ಅದರಲ್ಲಿ ಏನಿದೆ, ಏನೆಲ್ಲ ವಿಚಾರಗಳನ್ನು ಅಳವಡಿಸಲಾಗಿದೆ, ಪ್ರಜೆಗಳ ಕರ್ತವ್ಯ ಏನು, ಇಲ್ಲಿ ಈ ಕಾನೂನಿನ ವ್ಯವಸ್ಥೆ ಒಳಗಡೆ ಏನೆಲ್ಲ ಬರ್ತವೆ, ತುಂಬ ಬರೆದಿದ್ದಾರೆ. ಆಮೇಲೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ನೋಡಿ, ನಾನೇನೋ ಸಂವಿಧಾನವನ್ನು ಬರೆದಿದ್ದೀನಿ, ಈ ಸಂವಿಧಾನ ಯಾರ ಕೈಲಿ ಇರುತ್ತೆ ಅನ್ನೋದ್ರ ಮೇಲೆ ಒಂದು ಒಳ್ಳೆಯ ಸಂವಿಧಾನವಾಗಿ ರೂಪುಗೊಳ್ಳುತ್ತೆ. ಅಂದರೆ ಯಾರು ಅಧಿಕಾರಕ್ಕೆ ಬರ್ತಾರೆ ಅವರು ಅದನ್ನು ಸರಿಯಾಗಿ ಅಳವಡಿಸದೇ ಇದ್ದರೆ ಆ ಸಂವಿಧಾನಕ್ಕೆ ಬೆಲೆ ಇಲ್ಲ ಅಂತ. ಏನಾದರೂ ಸರಿಯಾದವರು ಸಮರ್ಥರು ಆ ಸಂವಿಧಾನವನ್ನು ಲೀಡ್ ಮಾಡದೇ ಇದ್ದರೆ ನಾನೇ ಸುಟ್ಟಾಕ್ಬಿಡ್ತೀನಿ ಈ ಸಂವಿಧಾನವನ್ನು. ಅಂದರೆ ಯಾರೇ ಅಧಿಕಾರಕ್ಕೆ ಬರಲಿ ಸಂವಿಧಾನದ ಮುಖ್ಯ ಅಂಶಗಳನ್ನು, ಆಶಯಗಳನ್ನು, ಅದರ ನಿಜದ ನುಡಿಗಳನ್ನು ಕಾಪಾಡೋ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಇನ್ನಾದರೂ ಈ ದೇಶದ ಪ್ರಜೆಗಳಿಗೆ, ಆಡಳಿತ ಪಕ್ಷದವರಿಗೆ, ಎಲ್ಲ ರಾಜ್ಯಗಳಿಗೆ, ಪ್ರಧಾನಿಗಳಿಗೆ, ಗೃಹ ಸಚಿವರಿಗೆ, ಪ್ರತಿಪಕ್ಷಗಳಿಗೆ, ರಾಹುಲ್ ಗಾಂಧಿಯವರಿಗೆ, ನರೇಂದ್ರ ಮೋದಿಯವರಿಗೆ, ಗೃಹ ಸಚಿವರಿಗೆ, ಎಲ್ರಿಗೂ ಕೂಡ ಸಂವಿಧಾನ ಏನು, ಅದೇನು ಹೇಳಿದೆ ಅಂತ ಹೇಳಿ ಇನ್ನಾದರೂ ಸ್ಟಡಿ ಮಾಡಲಿ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನುವ ಒಂದು ಆಶಯದೊಂದಿಗೆ ಚರ್ಚೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.